ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ ಹೃದಯಾಘಾತ. ಹೃದಯ ಸಮಸ್ಯೆಯಿಂದ ಆಸ್ಪತ್ರೆಯತ್ತ ಜನ ದೌಡಾಯಿಸ್ತಾ ಇದ್ದಾರೆ. ನಮ್ಮ ಹೃದಯ ಹೇಗಿದೆ ಡಾಕ್ಟ್ರೇ ಅಂತ ಹೇಳಿ ಕೇಳ್ತಾ ಇದ್ದಾರೆ ಜನ. ಇತ್ತೀಚೆಗೆ ಯಾಕೋ ಏನೋ ಅಂದರೆ ಈ ಪುಟ್ಟ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಈ ಹೃದಯಾಘಾತ ನಡೀತಾನೆ ಇದೆ, ಹೃದಯಾಘಾತ ಆಗ್ತಾನೇ ಇದೆ. ನಮ್ಮ ಹೃದಯ ಹೆಂಗಿದೆ ಡಾಕ್ಟ್ರೇ ಅಂತ ಹೇಳಿ ಈಗ ಆಸ್ಪತ್ರೆಗಳ ಬಳಿ ಹೋಗಿ ಕೇಳ್ತಾ ಇದ್ದಾರೆ ಜನ. ದಿನನಿತ್ಯ ಜಯದೇವ ಆಸ್ಪತ್ರೆಗೆ ಸಾವಿರಾರು ಮಂದಿ ಬರ್ತಾ ಇದ್ದಾರೆ. ಹೃದಯ ತಪಾಸಣೆ ಮಾಡಿ ಅಂತಿದ್ದಾರೆ ಸಾವಿರಾರು ಜನ. ಹಾರ್ಟ್ ಚೆಕಪ್ಗೆ ಬರುವವರಲ್ಲಿ ಮಹಿಳೆಯರೇ ಹೆಚ್ಚಾಗಿದ್ದಾರೆ. ಹೃದಯ ತಪಾಸಣೆಗೆ ನಿತ್ಯವೂ ಬರ್ತಾರೆ 1800ಕ್ಕೂ ಹೆಚ್ಚು ಮಂದಿ. 1800ಕ್ಕೂ ಹೆಚ್ಚು ಮಂದಿ ಬರ್ತಾ ಇದ್ದಾರೆ. ಈ ಮೊದಲು 1200 ಇದ್ದಂಥ ಸಂಖ್ಯೆ ಈಗ 1800 ಆಗಿದೆ. ಹೃದಯಾಘಾತಕ್ಕೆ ಬಲಿಯಾಗೋರ ಸಂಖ್ಯೆ ಹೆಚ್ಚುತ್ತಾ ಇರುವಂಥ ಹಿನ್ನೆಲೆಯಲ್ಲಿ ಆಸ್ಪತ್ರೆಯತ್ತ ಮುಖ ಮಾಡ್ತಾ ಇದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು. ಇತ್ತೀಚಿನ ದಿನಗಳಲ್ಲಿ ಹೃದಯದ ಸಮಸ್ಯೆಯಿಂದ ಬಹಳಷ್ಟು ಜನ ಬಳಲ್ತಾ ಇದ್ದಾರೆ, ಹೃದಯಾಘಾತಕ್ಕೆ ಬಲಿಯಾಗ್ತಾ ಇದ್ದಾರೆ. ಪುಟ್ಟ ಪುಟ್ಟ ಮಕ್ಕಳು ಹೃದಯ ಸಂಬಂಧಿ ಕಾಯಿಲೆಗೆ ಬಲಿಯಾಗ್ತಾ ಇದ್ದಾರೆ, ಹೃದಯಾಘಾತದಿಂದ ಬಲಿಯಾಗ್ತಾ ಇದ್ದಾರೆ. ಯುವಕರು 16ರಿಂದ 30 ವರ್ಷದ ಯುವಕರೆಲ್ಲ ಬಲಿಯಾಗ್ತಾ ಇದ್ದಾರೆ. ಈಗೀಗ ನಾವೆಲ್ಲ ನೋಡ್ತಿರುವಂಗೆ ಲಾಸ್ಟ್ 2 ದಶಕಗಳಿಂದ ಹೆಚ್ಚೆಚ್ಚು ಚಿಕ್ಕ ವಯಸ್ಸಿನವರೇ ಹಾರ್ಟ್ ಅಟ್ಯಾಕ್ ಈಡಾಗ್ತಾ ಇದ್ದಾರೆ. ನಮ್ಮ ಭಾರತದ ಸ್ಟ್ಯಾಟಿಸ್ಟಿಕ್ಸ್ ತಗೊಂಡ್ರೆ ಎನಿವೇರ್ ಫ್ರಮ್ 10 to 30% ಆಫ್ ದಿ ಹಾರ್ಟ್ ಅಟ್ಯಾಕ್ಸ್, 10 to 30% ಅಂತ ಹೇಳ್ತೇವೆ. ಹಾರ್ಟ್ ಅಟ್ಯಾಕ್ ಪೇಷಂಟ್ಸ್ ವಯಸ್ಸು ಬಿಲೋ 45 to 50 ಇರುತ್ತೆ. ಇನ್ಫ್ಯಾಕ್ಟ್ ನಮ್ಮ ಹಾಸ್ಪಿಟಲ್ ಡೇಟಾ ತೆಗೆದುಕೊಂಡ್ರೆ ನಾವು ನಿಯರ್ಲಿ 30 to 40% ಆಫ್ ದಿ ಅಡ್ಮಿಷನ್ಸ್ ವಿತ್ ಹಾರ್ಟ್ ಅಟ್ಯಾಕ್ ಆರ್ ಬಿಲೋ 45 to 50. ಸೊ ಬಹಳ ಚಿಕ್ಕ ವಯಸ್ಸಿನಲ್ಲಿ ಆಗ್ತಿದೆ. ನಾನಾ ಕಾರಣಗಳುಂಟು. ಒಂದು ಆಧುನಿಕ ಜೀವನ ಶೈಲಿ, ಅರ್ಬನೈಸೇಷನ್, ಮತ್ತೆ ಅಭ್ಯಾಸಗಳು, ಡಯಟ್ರಿ ಹ್ಯಾಬಿಟ್ಸ್, ಜಂಕ್ ಫುಡ್ಸ್ ಕನ್ಸಂಪ್ಷನ್ ಸ್ವಲ್ಪ ಹೆಚ್ಚಿರುತ್ತೆ. ಈಗಿನ ಚಿಕ್ಕ ವಯಸ್ಸಿನ ಮಕ್ಕಳುಗಳಲ್ಲೇ ಈಗ ಜಂಕ್ ಫುಡ್ ಕನ್ಸಂಪ್ಷನ್ ಹೆಚ್ಚಿದೆ. ಮತ್ತೆ ಹವ್ಯಾಸಗಳು, ಸ್ಮೋಕಿಂಗ್, ಧೂಮಪಾನ ಇರ್ಬೋದು, ಡ್ರಿಂಕಿಂಗ್ ಹ್ಯಾಬಿಟ್ಸ್, ಪ್ಲಸ್ ನಮ್ಮ ಪಲ್ಯೂಷನ್, ಅರ್ಬನೈಸೇಷನ್ ಜೊತೆಗೆ ಪಲ್ಯೂಷನ್ ಜೊತೆಗೆ ಬರುತ್ತೆ. ದಿ ಸ್ಟ್ರೆಸ್ ಆಫ್ ಲೈಫ್, ಯಂಗ್ಸ್ಟರ್ಸ್ಗೆ ದೇರ್ ಇಸ್ ಅ ಲಾಟ್ ಆಫ್ ಕಾಂಪಿಟಿಷನ್ ಟು ಕಮ್ ಅಪ್ ಇನ್ ಲೈಫ್, ಸ್ಟೆಬಿಲೈಸ್ ವಿತ್ ಗುಡ್ ಎಜುಕೇಶನ್, ಮತ್ತೆ ಜಾಬ್ ಸಿಗೋದು, ಇವೆಲ್ಲ ಸ್ಟ್ರೆಸ್ಗಳು ಸಹ ಸೇರ್ಕೊಳ್ಳುತ್ತೆ. ಮುಖ್ಯವಾಗಿ ಈಗೀಗ ನಾವೆಲ್ಲ ನೋಡ್ತಿರುವಂಗೆ ಲಾಸ್ಟ್ 2 ದಶಕಗಳಿಂದ ಹೆಚ್ಚೆಚ್ಚು ಚಿಕ್ಕ ವಯಸ್ಸಿನವರೇ ಹಾರ್ಟ್ ಅಟ್ಯಾಕ್ ಈಡಾಗ್ತಾ ಇದ್ದಾರೆ. ನಮ್ಮ ಭಾರತದ ಸ್ಟ್ಯಾಟಿಸ್ಟಿಕ್ಸ್ ತಗೊಂಡ್ರೆ ಎನಿವೇರ್ ಫ್ರಮ್ 10 to 30% ಆಫ್ ದಿ ಹಾರ್ಟ್ ಅಟ್ಯಾಕ್ಸ್. ಪೇಷಂಟ್ ಲೋಡ್ ನಾವು ದಿನ ಔಟ್ ಪೇಷಂಟ್ ಅಲ್ಲಿ 1200 to 1500 ಪೇಷಂಟ್ಸ್ ನೋಡ್ತೇವೆ. ಇದರಲ್ಲಿ ಮೋರ್ ದೆನ್ 600 to 700 ಫಸ್ಟ್ ಟೈಮ್ ವಿಸಿಟರ್ಸ್ ಇರ್ತಾರೆ. ಸೊ ಜಯದೇವ ಸ್ವಲ್ಪ ಹೆಸರುವಾಸಿ ಆಗಿರೋದ್ರಿಂದ ಎಷ್ಟೋ ಸಲ ಲೋಕಲ್ ಹಾಸ್ಪಿಟಲ್ಸ್ ಹೋಗ್ದೇನೆ ಡೈರೆಕ್ಟ್ ಆಗಿ ಇಲ್ಲಿ ಬಂದ್ಬಿಡ್ತಾರೆ. ಬಟ್ ಯಾರು ಬಂದ್ರು ಇನಿಷಿಯಲ್ ಎವ್ಯಾಲ್ಯೂಯೇಷನ್ ಮಾಡಿ, ಅನಲೈಸ್ ಮಾಡಿ, ಅವ್ರಿಗೆ ಏನಾದ್ರು ಹಾರ್ಟಿನ ತೊಂದರೆ ಆಲ್ರೆಡಿ ಇದೆಯಾ ಇಲ್ವಾ, ವಿಲ್ ಬಿ ಏಬಲ್ ಟು ಫೈಂಡ್ ಔಟ್. ಎಮರ್ಜೆನ್ಸಿ ಸೆಕ್ಷನ್ಗೆ ಡೈಲಿ ಒಂದು 20 ಮೇಲೆ ಹಾರ್ಟ್ ಅಟ್ಯಾಕ್ಗಳು ಬರುತ್ತೆ. ಅದರಲ್ಲಿ ನಿಯರ್ಲಿ 7 to 8 ಮೆಂಬರ್ಸ್ ಬಿಲೋ 40, ಬಿಲೋ 50 ಇರ್ತಾರೆ. ಸೊ ಇದು ನಿಜವಾಗ್ಲೂ ಇದು ನಾವೆಲ್ಲ ಗಮನಿಸ್ಕೊಳ್ಬೇಕು. ಸೊ ಚಿಕ್ಕ ವಯಸ್ಸಿನಿಂದನೇ ಒಳ್ಳೆಯ ಅಭ್ಯಾಸಗಳು, ಸೊ ಏನೇನು ಎಚ್ಚರಿಕೆಗಳು ತಗೋಬೇಕು, ಪ್ರತಿಯೊಬ್ಬರು ಫ್ಯಾಮಿಲಿನಲ್ಲಿ ಬೆಳೆಸ್ಕೊಳ್ಬೇಕು. ಫ್ರೆಂಡ್ ಸರ್ಕಲ್ ಅಲ್ಲಿ ಮೆಸೇಜ್ಗಳನ್ನ ಸ್ಪ್ರೆಡ್ ಮಾಡಬೇಕು. ಒಬ್ಬರಿಂದೊಬ್ಬರಿಗೆ ಕನ್ವೆ ಆಗೋದು ಇಂಪಾರ್ಟೆಂಟ್. ಎಲ್ಲ ಡಾಕ್ಟರ್ಗಳಿಂದನೇ ಎಜುಕೇಶನ್ ಆಗಲ್ಲ. ಸೊ ತಿಳುವಳಿಕೆ ಆದವರು, ಆಲ್ರೆಡಿ ಒಮ್ಮೆ ತೊಂದರೆಗೆ ಈಡಾದವರು ಬೇರೆಯವ್ರನ್ನ ಎಜುಕೇಟ್ ಮಾಡಬೇಕು. ಒಬ್ರು ಸ್ಮೋಕಿಂಗ್ ಇಂದ ಹಾರ್ಟ್ ಅಟ್ಯಾಕ್ ಆಗಿದ್ರೆ ಅವ್ರು ಮನೆಗೆ ಹೋದ್ಮೇಲೆ 10 ಜನಕ್ಕೆ ಸ್ಮೋಕಿಂಗ್ ಬಿಡಿಸೋ ಕಾರ್ಯ ಅವ್ರನ್ನ ಮಾಡ್ಕೋಬೇಕು. ಪೇಷಂಟ್ ಲೋಡ್ ನಾವು ದಿನ ಔಟ್ ಪೇಷಂಟ್ ಅಲ್ಲಿ 1200 to 1500 ಪೇಷಂಟ್ಸ್ ನೋಡ್ತೇವೆ. ಇದರಲ್ಲಿ ಮೋರ್ ದೆನ್ 600 to 700 ಫಸ್ಟ್ ಟೈಮ್ ವಿಸಿಟರ್ಸ್ ಇರ್ತಾರೆ. ಸೊ ಜಯದೇವ ಸ್ವಲ್ಪ ಹೆಸರುವಾಸಿ ಆಗಿರೋದ್ರಿಂದ ಎಷ್ಟೋ ಸಲ ಲೋಕಲ್ ಹಾಸ್ಪಿಟಲ್ಸ್ ಹೋಗ್ದೇನೆ ಡೈರೆಕ್ಟ್ ಆಗಿ ಇಲ್ಲಿ ಬಂದ್ಬಿಡ್ತಾರೆ. ಬಟ್ ಯಾರು ಬಂದ್ರು ಇನಿಷಿಯಲ್ ಎವ್ಯಾಲ್ಯೂಯೇಷನ್